radioactivity. This phenomenon of radioactivity was first observed by Henry Becquerel in the year of 1898. ಈ ಒಂದು ರೇಡಿಯಾಕ್ಟಿವಿಟಿಯನ್ನ ಹೆನ್ರಿ ಬೆಕ್ವೆರೆಲ್ ಅಂತಕ್ಕಂಥ ಸೈಂಟಿಸ್ಟ್ ಅಬ್ಸರ್ವ್ ಮಾಡ್ತಾನೆ. ಆ ಒಂದು ಯುರೇನಿಯಂ ಸಾಲ್ಟ್ ಅನ್ನ ಪ್ಲೇಸ್ ನಿಯರ್ ದ ಫೋಟೋಗ್ರಫಿಕ್ ಪ್ಲೇಟ್ ಹತ್ರ ಇಟ್ಟಿರ್ತಾನೆ. ಆಗ ದಟ್ ಫೋಟೋಗ್ರಫಿಕ್ ಪ್ಲೇಟ್ ಬಿಕಮ್ಸ್ ಬ್ಲ್ಯಾಕ್ ಅಂಡ್. ಯಾವ ರೀತಿ ಒಂದು ಕ್ಯಾಂಡ್ಲನ್ನ ವೈಟ್ ವಾಲ್ ಹತ್ರ ಇಟ್ಟರೆ ಆ ಗೋಡೆ ಕಪ್ಪಾಗುತ್ತಲ್ಲ, ಹಾಗೇನೆ ಆ ಫೋಟೋಗ್ರಫಿಕ್ ಪ್ಲೇಟು ಸಹಿತ ಕಪ್ಪಾಗುತ್ತೆ. ಆಗ ಅದನ್ನು ಅಬ್ಸರ್ವ್ ಮಾಡಿದಾಗ ಅವನಿಗೆ ಗೊತ್ತಾಗೋದು ಯುರೇನಿಯಂ ಸಾಲ್ಟ್ ಎಮಿಟ್ಸ್ ದ ರೇಡಿಯೇಷನ್ ಕಂಟಿನ್ಯೂಯಸ್ಲಿ ಜಸ್ಟ್ ಲೈಕ್ ಎಕ್ಸ್ರೇಸ್. ಆ ಯುರೇನಿಯಂ ಸಾಲ್ಟು ರೇಡಿಯೇಷನ್ ಅನ್ನು ಕಂಟಿನ್ಯೂಯಸ್ ಆಗಿ ಎಮಿಟ್ ಮಾಡಿದೆ ಎಕ್ಸ್ರೇಸ್ ಥರ. ಅಂಥ ರೇಡಿಯೇಷನ್ ಕೊಟ್ಟಿರ್ತಕ್ಕಂಥ ಹೆಸರು ಬೆಕ್ವೆರೆಲ್ ರೇಸ್. ಈ ಒಂದು ಯುರೇನಿಯಂ ಸಾಲ್ಟ್ ಇಂದ ಎಮಿಟ್ ಆಗ್ತಕ್ಕಂಥ ಬೆಕ್ವೆರೆಲ್ ರೇಸು ಡಸ್ ನಾಟ್ ಡಿಫ್ಲೆಕ್ಟೆಡ್ ಬೈ ದಿಸ್ affected by the electric field, magnetic field, temperature, pressure, etc. ನಾವು ಎಷ್ಟೇ ಟೆಂಪ್ರೇಚರು, ಎಷ್ಟೇ ಪ್ರೆಷರು, ಎಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದರೂ ಸಹಿತ ಅಲ್ಲಿ ಎಮಿಟ್ ಆಗ್ತಕ್ಕಂಥ ರೇಡಿಯೇಷನಲ್ಲಿ ಯಾವುದೇ ವೇರಿಯೇಷನ್ಸ್ ಇರೋದಿಲ್ಲ. ಸೊ ಇಲ್ಲಿ the element which emits the electromagnetic, the element which emits the radiation are called radioactive elements. Periodic table ಅಲ್ಲಿ atomic number 81 ಇಂದ 92 ತನಕ ಬರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ಸಹಿತ ರೇಡಿಯಾಕ್ಟಿವ್ ಎಲಿಮೆಂಟ್ಸ್ ಆಗಿರ್ತವೆ. ಅಂದ್ರೆ ಅವು ಈ ರೇಡಿಯೇಷನ್ ಅನ್ನು ಬೆಕ್ವೆರೆಲ್ ರೇಸ್ ಅನ್ನು ಎಮಿಟ್ ಮಾಡ್ತವೆ. ಹಾಗಾದ್ರೆ ಎಮಿಟ್ ಮಾಡ್ತಕ್ಕಂಥ ರೇಡಿಯೇಷನ್ ಅಲ್ಲಿ ಯಾವ ನೇಚರ್ ಇದೆ, ಹಾಗಾದ್ರೆ ರೇಡಿಯಾಕ್ಟಿವಿಟಿ ಅಂದ್ರೆ ಏನು ಅದನ್ನು ನೋಡೋಣ. ಯಾವಾಗ ಆ ಒಂದು ರೇಡಿಯಾಕ್ಟಿವ್ ಎಲಿಮೆಂಟ್ ಇಂದ ರೇಡಿಯೇಷನ್ ಕಂಟಿನ್ಯೂಸ್ ಆಗಿ ಎಮಿಟ್ ಆಗ್ತಾ ಹೋಗುತ್ತೋ ಆಗ ರೇಡಿಯಾಕ್ಟಿವ್ ಎಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯೈಗಳು, ಆಟಮ್ಸ್ಗಳು ಸಹಿತ ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಆಗ್ತಾ ಹೋಗ್ತವೆ. ಈ ಒಂದು ಫಿನಾಮಿನನಿಗೆ ನಾವು ರೇಡಿಯಾಕ್ಟಿವಿಟಿ ಅಂತ ಕರಿತೀವಿ. ದ ಸ್ಪಾಂಟೇನಿಯಸ್ ಡಿಸ್ಇಂಟಿಗ್ರೇಷನ್ ಆಫ್ ಹೆವಿ ನ್ಯೂಕ್ಲಿಯೈ or continuous decrease in the heavy nuclei with emission of certain radiation from the radioactive element is called radioactivity. ಆ ಒಂದು ರೇಡಿಯಾಕ್ಟಿವ್ ಎಲಿಮೆಂಟ್ ಇಂದ ರೇಡಿಯೇಷನ್ ಎಮಿಟ್ ಆಗ್ತಾ ಹೋದಂಗೆಲ್ಲ ಅದರಲ್ಲಿರೋ ಆ ಒಂದು ಆಟಮ್ಸ್ಗಳು ಕಡಿಮೆ ಆಗ್ತಾ ಹೋಗ್ತವೆ, ಹೆವಿ ನ್ಯೂಕ್ಲಿಯರ್ಗಳು ಡಿಕ್ರೀಸ್ ಆಗ್ತಾ ಹೋಗ್ತವೆ ಕಂಟಿನ್ಯೂಸ್ ಆಗಿ. ಇದಕ್ಕೆ ನಾವು ರೇಡಿಯೋ ಆಕ್ಟಿವಿಟಿ ಅಂತ ಕರೀತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ಯಾಂಕಲ್ಲಿ ವಾಟರ್ ಇದೆ, ಅದರಿಂದ ಮೋಟ್ರಿಂದ ವಾಟರ್ ತೆಗಿತಾ ಹೋದಾಗ ಕಂಟಿನ್ಯೂಸ್ ಆಗಿ ಆ ಒಂದು ಟ್ಯಾಂಕಲ್ಲಿ ಇರ್ತಕ್ಕಂಥ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೇನೆ ಆ ರೇಡಿಯಾಕ್ಟಿವ್ ಎಲಿಮೆಂಟ್ ಇಂದ ರೇಡಿಯೇಷನ್ ಕಂಟಿನ್ಯೂಸ್ ಆಗಿ ಎಮಿಟ್ ಆಗ್ತಾ ಹೋದರೆ ಆಗ ಅದರಲ್ಲಿರೋ ಆಟಮ್ಸ್ಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ. ದಿಸ್ ಫಿನಾಮಿನನ್ ಈಸ್ ನೋನ್ ಆಸ್ ರೇಡಿಯೋ ಆಕ್ಟಿವಿಟಿ. ಈ ನೇಚರ್ ಆಫ್ ದ ರೇಡಿಯಾಕ್ಟಿವ್ ರೇಸ್ ಅನ್ನ ಐಡೆಂಟಿಫೈ ಮಾಡಿರ್ತಕ್ಕಂಥನ್ನು ರುದರ್ಫೋರ್ಡ್ ಬೈ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಲೆಡ್ ಬ್ಲಾಕ್ ಇದೆ. ಈ ಒಂದು ಗ್ರೂವ್ನಲ್ಲಿ ಆ ಒಂದು ರೇಡಿಯಾಕ್ಟಿವ್ ಎಲಿಮೆಂಟ್ ಅನ್ನು ಇಟ್ಟಿದ್ದೀವಿ. ಇವೆರಡು ಪ್ಲೇಟ್ಸ್ಗಳ ಮಧ್ಯೆ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅನ್ನು ಅಪ್ಲೈ ಮಾಡಿದೆ, ಜೊತೆಗೆ ಇಲ್ಲಿ ಫೋಟೋಗ್ರಫಿಕ್ ಪ್ಲೇಟ್ ಇಟ್ಟಿದೆ. ಆಗ ರೇಡಿಯಾಕ್ಟಿವ್ ಎಲಿಮೆಂಟ್ ಇಂದ ಸರ್ಟನ್ ರೇಡಿಯೇಷನ್ ಇಸ್ ಬೆಂಡ್ ಸ್ಲೈಟ್ಲಿ ಟುವರ್ಡ್ಸ್ ದ ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್. ಹಾಗೇನೆ certain radiation is slightly bends towards the positively charged plate. ಹಾಗೇನೆ certain radiation does not bend at all, it passes straight. ಆಗ ರುದರ್ಫೋರ್ಡ್ ಐಡೆಂಟಿಫೈ ಮಾಡ್ತಾನೆ ಯಾವೊಂದು ರೇಡಿಯೇಷನ್ ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್ ಕಡೆ ಬೆಂಡ್ ಆಗಿತ್ತೋ ಅದಕ್ಕೆ ಆಲ್ಫಾ ರೇಸ್ ಅಂತ ಕರೀತಾನೆ. ಯಾವೊಂದು ರೇಡಿಯೇಷನ್ ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್ ಕಡೆ ಬೆಂಡ್ ಆಗಿತ್ತೋ ಅದಕ್ಕೆ ಬೀಟಾ ರೇಸ್ ಅಂತ ಕರೀತಾನೆ. ಯಾವೊಂದು ರೇಡಿಯೇಷನ್ ಯಾವ ಕಡೆಗೂ ಬೆಂಡ್ ಆಗದ ಸ್ಟ್ರೈಟ್ ಪಾಸ್ ಆಗುತ್ತೋ ಅಂತ ರೇಡಿಯೇಷನ್ಗೆ ಗಾಮಾ ರೇಸ್ ಅಂತ ಕರೀತಾನೆ. ಈ ರೀತಿ ಆಲ್ಫಾ ರೇಸ್ ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್ ಕಡೆ ಬೆಂಡ್ ಆಗಿದೆ ಅಂದ್ರೆ ಇಟ್ ಕನ್ಸಿಡರ್ಸ್ ಆಫ್ ಪಾಸಿಟಿವ್ ಚಾರ್ಜ್. ಬೀಟಾ ರೇಸ್ ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್ ಕಡೆ ಬೆಂಡ್ ಆಗಿದೆ ಅಂದ್ರೆ ಇಟ್ ಕನ್ಸಿಡರ್ಸ್ ಆಫ್ ನೆಗೆಟಿವ್ ಚಾರ್ಜ್. ಗಾಮಾ ರೇಸ್ ಡಸ್ ನಾಟ್ ಬೆಂಡ್ ಅಟ್ ಆಲ್ ಅಂತ ಇಟ್ ಕನ್ಸಿಡರ್ಸ್ ಆಫ್ ನ್ಯೂಟ್ರಲ್ ಪಾರ್ಟಿಕಲ್ಸ್. ಇಂಥ ಆಲ್ಫಾ ಬೀಟಾ ಗಾಮಾ ರೇಸ್ಗಳ ಪ್ರಾಪರ್ಟೀಸ್ ಅನ್ನು ನೋಡೋಣ. ಇಲ್ಲಿ according to this nature of deflection shows that
alpha rays consists of positively charged particles, and this nature of deflection shows that negative charge beta particle consists of negatively charged particles, and this gamma rays passes straight there. So this nature shows that gamma rays consists of electrically neutral particles. ಎರಡನೇದು ಅಕಾರ್ಡಿಂಗ್ ಟು E/M ಎಕ್ಸ್ಪೆರಿಮೆಂಟ್ alpha particle is nothing but the helium nucleus. ಆಲ್ಫಾ ಪಾರ್ಟಿಕಲ್ ಹೀಲಿಯಂ ನ್ಯೂಕ್ಲಿಯಸ್ ಥರ ಇರುತ್ತೆ, ಅಂದರೆ ಅದರಲ್ಲಿ 2 ಪ್ರೋಟಾನ್ಸ್ ಇರುತ್ತೆ, 2 ನ್ಯೂಟ್ರಾನ್ಸ್ ಇರುತ್ತೆ, ಜೊತೆಗೆ ಅದರ ಚಾರ್ಜ್ +2e ಇರುತ್ತೆ, ದೆನ್ ಮಾಸು 4 AMU ಇರುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು E/M ಎಕ್ಸ್ಪೆರಿಮೆಂಟ್ ಬೀಟಾ ಪಾರ್ಟಿಕಲ್ ಇಸ್ ನಥಿಂಗ್ ಬಟ್ ದ ಎಲೆಕ್ಟ್ರಾನ್ ಆರ್ ಪಾಸಿಟ್ರಾನ್ ಥರ ಇರುತ್ತೆ. And gamma particle is nothing but the gamma radiation, electromagnetic radiation. Its wavelength ranging from 0.001 angstrom to 0.1 angstrom. Then velocity of the alpha particle is c/20. C under 3 × 10⁸ meter per second. 20 ಇಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟಿರುತ್ತೆ. Beta rays are emitted from the nucleus of radioactive element with the velocity ranging from 0.3c to 0.99c ಇರುತ್ತೆ. ಗಾಮಾ ರೇಸ್ ಅಲ್ಲಿ ವೆಲಾಸಿಟಿ ಸೇಮ್ ಆಸ್ ದಿ ವೆಲಾಸಿಟಿ ಆಫ್ ಲೈಟ್. ಅಂದರೆ ಗಾಮಾ ರೇಸ್ ಅಲ್ಲಿ ವೆಲಾಸಿಟಿ ಜಾಸ್ತಿ ಇದೆ ಬೀಟಾ ರೇಸ್ಗಂತನೂ, ಬೀಟಾ ರೇಸ್ ಅಲ್ಲಿ ವೆಲಾಸಿಟಿ ಜಾಸ್ತಿ ಇದೆ ಗಾಮಾ ರೇಸ್ಗಂತನೂ. ಅಂದರೆ ಈ ಒಂದು ಗಾಮಾ ಬೀಟಾ ಆಲ್ಫಾ ರೇಸ್ ಆರ್ ಹೆವಿಯರ್ ದೆನ್ ದ ಬೀಟಾ ರೇಸ್ ಅಂಡ್ ಬೀಟಾ ರೇಸ್ ಆರ್ ಹೆವಿಯರ್ ದೆನ್ ದಿ ಗಾಮಾ ರೇಸ್. ಜೊತೆಗೆ ಆಲ್ ದ ಆಲ್ಫಾ ಬೀಟಾ ಅಂಡ್ ಗಾಮಾ ರೇಸ್ ಅಫೆಕ್ಟ್ಸ್ ಆನ್ ದಿ ಫೋಟೋಗ್ರಫಿಕ್ ಪ್ಲೇಟ್. ಆಲ್ಫಾ ಬೀಟಾ ಮತ್ತು ಗಾಮಾ ಮೂರೂ ಸಹಿತ ಈ ಒಂದು ಫೋಟೋಗ್ರಫಿಕ್ ಪ್ಲೇಟ್ ಮೇಲೆ ಅಫೆಕ್ಟ್ ಅನ್ನ ಮಾಡ್ತವೆ. ನೆಕ್ಸ್ಟ್ ಐದನೇದು ಅಯನೈಸಿಂಗ್ ಪವರ್. ಅಯನೈಸಿಂಗ್ ಪವರ್ ಅಂತಂದ್ರೆ ದ ಪ್ರೋಸೆಸ್ ಇನ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ ಫ್ರಮ್ ದ ಆಟಮ್ ಬೈ ದ ಎನರ್ಜಿ ಇಸ್ ಕಾಲ್ಡ್ ಅಯನೈಸೇಷನ್. ಈ ಎನರ್ಜಿಯನ್ನು ಕೊಟ್ಟಾಗ ಆಟಮ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಸಪರೇಟ್ ಆಗ್ತಾವಲ್ಲ, ಆ ಪ್ರೋಸೆಸ್ಗೆ ಅಯನೈಸೇಷನ್ ಅಂತ ಕರಿತೀವಿ. ದಿಸ್ ಅಯನೈಸಿಂಗ್ ಪವರ್ ಇನ್ ದ ಆಲ್ಫಾ ರೇಸ್ 10,000 times more than that of the beta rays and 100 times more than that of the gamma ray beta rays. and ಈ ಒಂದು ಗಾಮಾ ರೇಸ್ ಅಲ್ಲಿ ಆ ಒಂದು ಅಯನೈಸಿಂಗ್ ಪವರ್ ಇಸ್ ವೆರಿ ಲೆಸ್, ಮೀನ್ಸ್ 10,000 times ಲೆಸ್ ದನ್ ದಿ ಆಲ್ಫಾ ರೇಸ್. ಈ ರೀತಿ ಅಯನೈಸಿಂಗ್ ಪವರ್ ಬೀಟಾ ಆಲ್ಫಾ ರೇಸ್ಗಂತನೂ 10,000 times ಜಾಸ್ತಿ ಇದೆ. ಬೀಟಾ ರೇಸ್ ಅಲ್ಲಿ ಗಾಮಾ ರೇಸ್ಗಂತನೂ 100 times ಈ ಒಂದು ಅಯನೈಸಿಂಗ್ ಪವರ್ ಇದೆ. ಆದರೆ ಗಾಮಾ ರೇಸ್ ಅಲ್ಲಿ ಅಯನೈಸಿಂಗ್ ಪವರ್ 10,000 times ಕಡಿಮೆ ಇದೆ. ಆಲ್ಫಾ ರೇಸ್ಗಂತನೂ 100 times ಕಡಿಮೆ ಇದೆ ಬೀಟಾ ರೇಸ್ಗಂತನೂ. ಆದರೆ ಪೆನಿಟ್ರೇಟಿಂಗ್ ಪವರ್ ಇಸ್ ರಿವರ್ಸ್. ಯಾವುದೇ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಪಾಸ್ ಆಗಿ ಹೋಗ್ತಕ್ಕಂಥ ಪವರ್, ಅದಕ್ಕೆ ಪೆನಿಟ್ರೇಟಿಂಗ್ ಪವರ್ ಅಂತೀವಿ. ಆ ಪೆನಿಟ್ರೇಟಿಂಗ್ ಪವರ್ ಆಲ್ಫಾ ರೇಸ್ ಅಲ್ಲಿ ವೆರಿ ಲೆಸ್ ಇದೆ. 0.006 ಸೆಂಟಿಮೀಟರ್ ಥಿಕ್ನೆಸ್ ಇರ್ತಕ್ಕಂಥ ಪ್ಲೇಟ್ ಇಂದನೂ ಸಹಿತ ಸ್ಟಾಪ್ ಮಾಡಬಹುದು. ಅಂದ್ರೆ ಈ ಒಂದು ಆರ್ಡಿನರಿ ರೈಟಿಂಗ್ ಪೇಪರ್ ಇಂದನೂ ಸಹಿತ ಆಲ್ಫಾ ರೇಸ್ ಅನ್ನ ಸ್ಟಾಪ್ ಮಾಡಬಹುದು. ಮೀನ್ಸ್ ದೇ ಹ್ಯಾವ್ ಲೆಸ್ ಪೆನಿಟ್ರೇಟಿಂಗ್ ಪವರ್. ಆದರೆ ಕಂಪೇರ್ಡ್ ಟು ಆಲ್ಫಾ ರೇಸ್, ಪೆನಿಟ್ರೇಟಿಂಗ್ ಪವರ್ ಇನ್ ದ ಬೀಟಾ ರೇಸ್ ಇಸ್ ಮೋರ್. 0.05 ಸೆಂಟಿಮೀಟರ್ ಥಿಕ್ನೆಸ್ ಇರ್ತಕ್ಕಂಥ ಒಂದು ಪ್ಲೇಟ್ ಇಂದ ಸ್ಟಾಪ್ ಮಾಡಬಹುದು ಬೀಟಾ ರೇಸ್ ಅನ್ನ. ಆದರೆ ಪೆನಿಟ್ರೇಟಿಂಗ್ ಪವರ್ ಆಫ್ ಗಾಮಾ ರೇಸ್ ಇಸ್ ವೆರಿ ಹೈ. They are penetrated even through the 30 centimeter thickness of the aluminum foil. 30 centimeter thick ಇರ್ತಕ್ಕಂಥ ಅಲ್ಯೂಮಿನಿಯಂ ಫಾಯಿಲ್ ಅಲ್ಲೂ ಸಹಿತ ಗಾಮಾ ರೇಸ್ಗಳು ಪಾಸ್ ಆಗಿ ಹೋಗ್ತವೆ. ಮೀನ್ಸ್ ದೇ ಹ್ಯಾವ್ ಹೈ ಪೆನಿಟ್ರೇಟಿಂಗ್ ಪವರ್ ಕಂಪೇರ್ಡ್ ಟು ಬೀಟಾ ಅಂಡ್ ಆಲ್ಫಾ ರೇಸ್. ಹಾಗೇನೆ ಆಲ್ಫಾ ರೇಸ್ ಆರ್ ಸ್ಕ್ಯಾಟರ್ಡ್ ಬೈ ದ ಹೆವಿ ನ್ಯೂಕ್ಲಿಯೈ. ನಮಗೆ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಗೊತ್ತಿದೆ, ಅದರಿಂದ ಗೊತ್ತಾಗಿದ್ದು ಆಲ್ಫಾ ರೇಸ್ಗಳು ಹೆವಿ ನ್ಯೂಕ್ಲಿಯೈ ಇಂದ ಸ್ಕ್ಯಾಟರ್ ಆಗ್ತವೆ. ಹಾಗೇನೆ ಬೀಟಾ ರೇಸ್, ಆಲ್ಫಾ ಆಗಲಿ ಬೀಟಾ ಆಗಲಿ ಗಾಮಾ ರೇಸ್ ಆಗಲಿ ಎಮಿಟೆಡ್ ಫ್ರಮ್ ದ ನ್ಯೂಕ್ಲಿಯಸ್ ಆಫ್ ರೇಡಿಯೋಆಕ್ಟಿವ್ ಎಲಿಮೆಂಟ್. ಆದರೆ ನ್ಯೂಕ್ಲಿಯಸ್ನ ಒಳಗಡೆಗೆ ಹಾಗಾದರೆ ಈ ಒಂದು ಪಾಸಿಟ್ರಾನ್ ಅಥವಾ ಎಲೆಕ್ಟ್ರಾನ್ ಐತಾ? ಇಲ್ಲ. ಆದರೆ ಈ ಒಂದು ಬೀಟಾ ರೇಸ್ ಆರ್ ಪ್ರೀ ಎಕ್ಸಿಸ್ಟ್ ಇನ್ ದ ನ್ಯೂಕ್ಲಿಯಸ್. ಹಾಗೆ ಡ್ಯೂರಿಂಗ್ ದ ಕನ್ವರ್ಷನ್ ಆಫ್ ನ್ಯೂಟ್ರಾನ್ ಇಂಟು ಪ್ರೋಟಾನ್ ಈ ರೀತಿ ಎಲೆಕ್ಟ್ರಾನ್ ಅಥವಾ ನೆಗೆಟಿವ್ ಬೀಟಾ ಪಾರ್ಟಿಕಲ್ ಎಮಿಟ್ ಆಗುತ್ತೆ. ಅದೇ ಪ್ರೋಟಾನ್ ನ್ಯೂಟ್ರಾನ್ ಕನ್ವರ್ಟ್ ಆದಾಗ ಪಾಸಿಟ್ರಾನ್ ಅಥವಾ ಪಾಸಿಟಿವ್ ಬೀಟಾ ಪಾರ್ಟಿಕಲ್ ಎಮಿಟ್ ಆಗುತ್ತೆ. ಹಾಗೇನೆ ಗಾಮಾ ರೇಸ್ ಡಿಸ್ಟ್ರಾಯ್ ದ ಲಿವಿಂಗ್ ಟಿಶ್ಯೂಸ್. ಅದರಲ್ಲಿ ಹೈ ಎನರ್ಜೆಟಿಕ್ ಪಾರ್ಟಿಕಲ್ಸ್ ಇರೋದ್ರಿಂದ ಆ ಒಂದು ಹೈ ಎನರ್ಜಿ ಆಫ್ ದ ಗಾಮಾ ಪಾರ್ಟಿಕಲ್ಸ್ಗಳು ಆ ಲಿವಿಂಗ್ ಟಿಶ್ಯೂಸ್ ಅನ್ನು ಡಿಸ್ಟ್ರಾಯ್ ಮಾಡ್ತವೆ. ಹಾಗಾಗಿ ಕ್ಯಾನ್ಸರ್ ಟಿಶ್ಯೂಸ್ ಅನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಗಾಮಾ ರೇಡಿಯೇಷನ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆಲ್ಫಾ ರೇಸ್ ಪ್ರೊಡ್ಯೂಸಸ್ ದ ಹೀಟಿಂಗ್ ಎಫೆಕ್ಟ್.
ಬೀಟಾ ರೇಸ್ ಆಲ್ಸೋ ಪ್ರೊಡ್ಯೂಸಸ್ ದ ಹೀಟಿಂಗ್ ಎಫೆಕ್ಟ್, ಆದರೆ ಗಾಮಾ ರೇಸ್ ಪ್ರೊಡ್ಯೂಸಸ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇವು ಪ್ರಾಪರ್ಟೀಸ್ ಅಂಡ್ ಕಂಪ್ಯಾರಿಸನ್ ಆಫ್ ಆಲ್ಫಾ, ಬೀಟಾ ಅಂಡ್ ಗಾಮಾ ರೇಸ್.